ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಸ್, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದು ನಿಮ್ಮ ಲೈಫಿಗೆ ರಿಲೇಟ್ ಆಗ್ತಾ ಇದೆ ಅಂತ ಫೀಲ್ ಆದರೆ, ರೆಸೊನೇಟ್ ಮಾಡ್ಕೋಬೇಕು ಅಂದರೆ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ದೇರ್ ಈಸ್ ಸ್ಟಾರ್, ಬಟ್ ಸ್ಟಾರ್ ಕಾರ್ಡ್ ರಿವರ್ಸಲ್ ಆಗಿ ಬಂದಿದೆ. ಒಂದು ಲಾಂಗ್ ಟರ್ಮ್ ಹೋಪ್ಸ್ ಒಂಥರ ಕಳ್ಕೊಂಡಿರೋದನ್ನ ನೋಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ ಮಾಡಿರೋ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ತುಂಬಾ ವರ್ಷಗಳಿಂದ ಇವರೇ ಬೇಕು, ಇವರೇ ನನ್ನ ಲೈಫಲ್ಲಿ ಬೇಕು ಅಂತ ಹಠ ಪಡ್ಕೊಂಡು ಕೂತ್ರು, ಬಟ್ ಆ ಒಂದು ರಿಲೇಶನ್ಶಿಪ್ ಅಷ್ಟೊಂದು ಚೆನ್ನಾಗಿ ಮುಂದೆ ಹೋಗಿಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಬಿಟ್ ಆಫ್ ಒಂಥರ ಬೇಜಾರಲ್ಲಿದೆ ಅಥವಾ ಡಿಸಪಾಯಿಂಟ್ಮೆಂಟ್, ಆ ಥರ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ತುಂಬಾ ವರ್ಷಗಳಿಂದ ನಂಬ್ಕೊಂಡು ಬಂದಿರೋದು ಏನೋ ಒಂದು ಆಗಲ್ಲ ಅಂತ ಗೊತ್ತಾಗಿದೆ. ಎಂಪರರ್ ರಿವರ್ಸಲ್ ಆಗಿ ಬಂದಿದೆ. ಒನ್ ಥಿಂಗ್ ನಾವಿಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ, 2 ಮೇಜರ್ ಆರ್ಕಾನ ಬಂದಿದೆ. ಸೊ ನಾನು ಏನ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ಒಂದು ಟೈಮ್ ಪಾಸ್ ಕನೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ದಿಸ್ ಇಸ್ ಸಮಥಿಂಗ್ ಸೀರಿಯಸ್ ರಿಲೇಶನ್ಶಿಪ್. ಅಂದ್ರೆ ನೀವು ಮನ್ಸಾರೆ ಒಬ್ರನ್ನ ನೀವು ಒಪ್ಕೊಂಡ್ ಬಿಟ್ಟಿದ್ರಿ ಅಂತಾನೆ ಹೇಳ್ಬೋದು. ಮನ್ಸಾರೆ ಒಬ್ರನ್ನ ಹಚ್ಕೊಬಿಟ್ಟಿದ್ರಿ ಅಂಡ್ ಮನ್ಸಾರೆ ಒಬ್ರನ್ನ ಓಕೆ ನನ್ನ ಮದ್ವೆ ಆದ್ರೆ ಇವ್ರನ್ನೇ, ನಾನು ರಿಲೇಶನ್ಶಿಪ್ ಅಲ್ಲಿ ಅಂತ ಬಂದ್ರೆ ನಾನು ಇವ್ರನ್ನೇ ಆಗೋದು. ಸೊ ಈ ತರ ಒಂದು ಎಮೋಷನಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ರಿ ಈ ಪರ್ಸನ್ಗೆ ಅಂತಾನೆ ಹೇಳ್ಬೋದು. ಸೊ ಈ ತರ ಒಂದು ಪರ್ಸನ್, ಈ ತರ ಒಂದು ಕನೆಕ್ಷನ್ ನಿಮ್ ಒಂಥರ ಮುಂಚೆ ಎಲ್ಲ ಸರಿ ಇದ್ದಿದ್ದು, ಇವಾಗ ಆಲ್ ಆಫ್ ಅ ಸಡನ್ ಸಮಥಿಂಗ್ ನಿಮ್ಮಿಬ್ರು ಮಧ್ಯೆ ಸಮ್ ಪ್ರಾಬ್ಲಮ್ಸ್ ಬರ್ತಾ ಇರೋದು, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇರೋದು, ಸಮ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರೋದು ಮೇನ್ ಆಗಿ ನೋಡ್ತಾ ಇದ್ದೀನಿ. ತುಂಬಾ ಜನ ಈ ಒಂದು ರಿಲೇಶನ್ಶಿಪ್ ನ ಫ್ಯಾಮಿಲಿ ತನಕನು ತಗೊಂಡು ಹೋಗಿದ್ರಿ. ಇನ್ಫ್ಯಾಕ್ಟ್ ನೀವು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ರಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡಿದ್ರಿ ಮೇನ್ ಆಗಿ. ಬಟ್ ಈ ಒಂದು ರಿಲೇಶನ್ಶಿಪ್ ಇವಾಗ ವರ್ಕೌಟ್ ಆಗ್ದನೇ ಇರೋದು, ಈ ಒಂದು ರಿಲೇಶನ್ಶಿಪ್ ಪ್ಲಾನ್ ಮಾಡ್ದಂಗೆ ಹೋಗ್ದನೇ ಇರೋದು, ಆ ಥರ ಒಂದು ನೋಡ್ತಾ ಇದ್ದೀನಿ. ಮುಂಚೆ ಇದರಲ್ಲಿ ಒಂದು ಸ್ಟೆಬಿಲಿಟಿ ನೀವು ನೋಡ್ತಾ ಇದ್ರಿ, ಬಟ್ ಇವಾಗ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಷ್ಟೊಂದು ಸ್ಟೆಬಿಲಿಟಿ ನೀವು ನೋಡ್ತಾ ಇಲ್ಲ. ಆ ಥರ ನೋಡ್ತಾ ಇದ್ದೀನಿ. ದೇರ್ ಈಸ್ ಸ್ಟ್ರೆಂತ್ ಕೂಡ ರಿವರ್ಸಲ್ ಆಗಿ ಬಂದಿದೆ. ದ ಥಿಂಗ್ ಈಸ್, ಮತ್ತೊಂದು ಮೇಜರ್ ಆರ್ಕಾನ. ಸೊ ಯಾರಿಗೆ ಟ್ಯಾರೋ ಬಗ್ಗೆ ಗೊತ್ತಿದೆ, 3 ಮೇಜರ್ ಆರ್ಕಾನ. ಸೊ ಐ ಫೀಲ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಅ ಮೇಜರ್ ಡಿಸಪಾಯಿಂಟ್ಮೆಂಟ್ ಆಗಿದೆ ಅನ್ಬೋದು ನಿಮಗೆ. ಅ ಮೇಜರ್ ಲೈಫಲ್ಲಿ ಏನೋ ಒಂದು ದೊಡ್ಡ ಇಂಪಾರ್ಟೆಂಟ್ ಕೆಲಸ ಅಥವಾ ಇಂಪಾರ್ಟೆಂಟ್ ವ್ಯಕ್ತಿನ ಕಳ್ಕೊಂಡಂಗೆ ಫೀಲ್ ಆಗಿದೆ ತುಂಬಾ ಜನಕ್ಕೆ. ಸೊ ನಾನು ಮೇನ್ ಆಗಿ ಇಲ್ಲಿ ಏನ್ ನೋಡ್ತಾ ಇದ್ದೀನಿ, ಇಲ್ಲಿ ಪ್ರಾಬ್ಲಮ್ ಆ ಥರ ಏನೂ ಇಲ್ಲ, ತುಂಬಾ ಮೇಜರ್ ಪ್ರಾಬ್ಲಮ್ ಅನ್ನೋದಿಲ್ಲ. ದ ಥಿಂಗ್ ಈಸ್, ಸ್ಟ್ರೆಂತ್ ಕಾರ್ಡ್ ರಿವರ್ಸಲ್ ಬಂದಾಗೆಲ್ಲ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಇನ್ಫ್ಯಾಕ್ಟ್ ನಿಮ್ಮ ಪಾರ್ಟ್ನರ್ ಆ ಒಂದು ಕಾನ್ಫಿಡೆನ್ಸ್ ಅನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಮುಂಚೆ ಇದ್ದಂಥ ಕಾನ್ಫಿಡೆನ್ಸ್ ಅವರಲ್ಲಿ ಇಲ್ಲ. ಅವ್ರಿಗೆ ಎಲ್ಲೋ ಒಂಥರ ಭಯ ಸ್ಟಾರ್ಟ್ ಆಗಿದೆ. ಈ ಒಂದು ಕನೆಕ್ಷನ್ ಅಂದ್ರೆ ನಿಮ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡ್ರೆ, ಮ್ಯಾರೇಜ್ ತನಕ ಹೋದ್ರೆ, ಎಲ್ಲೋ ಒಂದ್ ಕಡೆ ಅವರ ಒಂದು ಅವ್ರ ಲೈಫಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿ ಬರುತ್ತೆ. ಅವರ ಒಂದು ವ್ಯಾಲ್ಯೂಸ್, ಅವರ ಒಂದು ಬಿಲೀಫ್ ಸಿಸ್ಟಮ್, ಅದೆಲ್ಲದಕ್ಕೂ ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿ ಬರುತ್ತೆ. ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮುಂಚೆ ಇದ್ದಷ್ಟು ಕಾನ್ಫಿಡೆನ್ಸ್ ಅವರಲ್ಲಿ ಇಲ್ಲ. ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಯಾವಾಗಲೂ ನಮಗೆ ಏನ್ ಹೇಳುತ್ತೆ, ಏನೋ ಸ್ಟ್ರೆಂತ್ ಇದ್ರೆ ಒಂಥರ ಓಕೆ, ಏನ್ ಮಾಡೋದಕ್ಕೂ ಇವ್ರ ಕಾನ್ಫಿಡೆನ್ಸ್ ಇದೆ, ಏನ್ ಮಾಡೋದಕ್ಕೂ ಇವ್ರು ಮುಂದೆ ನುಗ್ತಾರೆ, ಆ ತರ ಅನ್ಬೋದು. ಬಟ್ ಇಲ್ಲಿ ಇದು ರಿವರ್ಸಲ್ ಆಗಿ ಬಂದಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನ್ ಅ ಬಿಟ್ ಆಫ್ ಕಾನ್ಫಿಡೆನ್ಸ್ ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಗ್ಯಾರಂಟಿ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ. ಓಕೆ, ಈ ರಿಲೇಶನ್ಶಿಪ್ ನ ನಂಬ್ಕೊಂಡ್ರೆ ನನಗೆ ಫ್ಯೂಚರ್ ಇದೆ, ಈ ತರ ಗ್ಯಾರಂಟಿ ಆಗಿ ಯೋಚನೆ ಮಾಡ್ತಾ ಇಲ್ಲ. ಅದನ್ನ ನೋಡ್ತಾ ಇದ್ದೀನಿ.
ತುಂಬಾ ತುಂಬಾ ವರ್ಷಗಳಿಂದನೇ ಈ ಪರ್ಸನ್ ನಿಮಗೆ ಗೊತ್ತು, ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರಿ, ತುಂಬಾನೇ ಒಬ್ರಿಗೊಬ್ರು ಹಚ್ಕೊಂಡಿದ್ರಿ. ಆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಯಾಟಿಕ್ ಆಗಿ ಇವಾಗ ಟರ್ನ್ ಔಟ್ ಆಗ್ತಾ ಇರೋದು. ಮುಂಚೆ ಎಲ್ಲ ಸರಿ ಇತ್ತು, ಆಲ್ ಆಫ್ ಅ ಸಡನ್ ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದು. ಸೊ ಈ ತರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಹರ್ಮಿಟ್ ರಿವರ್ಸ್ ಗೈಸ್, ವೆರಿ ಇಂಪಾರ್ಟೆಂಟ್ ರೀಡಿಂಗ್. ಈ ಒಂದು ರೀಡಿಂಗ್ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಮೆಸೇಜ್ ನೀವು ಇದ್ರ ಕಡೆಯಿಂದ. ಬಿಕಾಸ್ ಹರ್ಮಿಟ್ ಈಸ್ ಅ ಮೇಜರ್ ಅರ್ಕಾನ ಕಾರ್ಡ್. ಅಗೇನ್ ಅದು ರಿವರ್ಸಲ್ ಆಗಿ ಬಂದಿದೆ ಅಂದ್ರೆ, ಸೊ ಎಸ್, ಮೇ ಬಿ ಇಷ್ಟು ದಿನ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರಿ, ಮೇ ಬಿ ಇಷ್ಟು ದಿನ ಒಂಥರ ಆ ಬೇಜಾರಲ್ಲಿ ಇದ್ರಿ ಅನ್ಸುತ್ತೆ. ಯಾಕೆ ಹಿಂಗಾಯ್ತು, ನನ್ಗೆ ಯಾವ್ದಾರು ಒಂದು ರೀತಿಯಿಂದ ಸರಿ ಮಾಡ್ಬೋದಾ ಈ ಒಂದು ರಿಲೇಶನ್ಶಿಪ್ ನ, ಕಾರಣ ಏನು, ಅವ್ರ ಕಡೆಯಿಂದ ಏನು ಆನ್ಸರ್ಸ್ ಬರ್ತಾ ಇರ್ಲಿಲ್ಲ, ಯಾವಾಗ್ಲೂ ಸೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಅವ್ರ ಕಡೆಯಿಂದ ಏನು ನಿಮಗೆ ಅವ್ರ ಏನ್ ಭಾವನೆ ಇದೆ ನಿಮಗೆ, ಯಾಕೆ ಈ ತರ ಮಾಡ್ತಾ ಇದಾರೆ, ಮೇ ಬಿ ನಿಮಗೆ ಈ ತರ ಯಾವ ಒಂದು ಕಾರಣನೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಇವಾಗ ಇದು ರಿವರ್ಸಲ್ ಆಗಿ ಬಂದಿದೆ ಅಂದ್ರೆ, ಹರ್ಮಿಟ್ ಅಪ್ರೇಟ್ ಆಗಿ ಬಂದಿದೆ ಅಂದ್ರೆ, ಇವ್ರು ಇನ್ನೂ ತುಂಬಾ ಟೈಮ್ ತಗೊಂತಾ ಇದಾರೆ ಅಂತ ಹೇಳ್ಬೋದಿತ್ತು. ಇವ್ರು ಇನ್ನೂ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಟೈಮ್ ಕೊಡ್ತಾ ಇದಾರೆ. ಫಸ್ಟ್ ಕಮಿಟ್ಮೆಂಟ್, ಆ ಪಾರ್ಟ್ನರ್ಶಿಪ್ ಅನ್ನೋದೊಂದು ಬೇಡ, ಒಬ್ರೇ ಇರೋಣ ಅಂತ ಟೈಮ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದೆ. ಬಟ್ ಇದು ರಿವರ್ಸಲ್ ಆಗಿ ಬಂದಿರೋದ್ರಿಂದ ಇಟ್ಸ್ ಅನ್ ಇಂಡಿಕೇಶನ್ ವೆರಿ ಸೂನ್ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾರೆ. ವೆರಿ ಸೂನ್ ಅವ್ರು ನಿಮಗೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ವೆರಿ ಸೂನ್. ಯಾಕೆ ಎಷ್ಟು ದಿನ ಬಾಯಿ ಮುಚ್ಕೊಂಡಿದ್ರು, ಕಾರಣ ಏನು, ಅವ್ರಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ, ಇದ್ರ ಫೈನಲಿ ಅವ್ರು ಅದನ್ನ ಹೇಳ್ಕೊಳ್ತಾರೆ. ದಟ್ ಈಸ್ ಫಾರ್ ಶೋರ್. ಸೊ ವೆರಿ ಸೂನ್ ಸೈಲೆಂಟ್ ಆಗಿರುವಂತ ಪರ್ಸನ್ ಓಪನ್ ಅಪ್ ಆಗೋದನ್ನ ನೋಡ್ತಾ ಇದ್ದೀನಿ. ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಎಟ್ ಒನ್ ಮೂಮೆಂಟ್ ಅವರೇ ಕಾನ್ಫಿಡೆನ್ಸ್ ಆಗಿ ಇದ್ದಾಗ ತುಂಬಾ ಜನ ಅವರಿಗೆ ಡಿಮೋಟಿವೇಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ತುಂಬಾ ಜನ ಅವರಿಗೆ ಈ ರಿಲೇಶನ್ಶಿಪ್ ಬೇಡ ಅಂತ ಹೇಳಿರೋದು, ಈ ರಿಲೇಶನ್ಶಿಪ್ ಇಂದ ನಿನಗೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೋ, ಆತರ ಎಲ್ಲ ಬಂದು ಹೇಳಿರೋ ಅಂತದ್ನ ನೋಡ್ತಾ ಇದ್ದೀನಿ. ಅವ್ರ ಮನೆಯವರೇ ಆಗಿರ್ಬೋದು, ಈ ರಿಲೇಶನ್ಶಿಪ್ ಅಲ್ಲಿ ಆಗೋ ಒಂದು ನೆಗೆಟಿವಿಟೀಸ್ ನ ಫೋಕಸ್ ಮಾಡ್ಬಿಟ್ಟು ಹೇಳಿದ್ದಾರೆ ಮೇನ್ ಆಗಿ. ಯುನೋ ದಟ್ ಈಸ್ ವೆರಿ ನೆಗೆಟಿವ್ ಅಂತಾನೆ ಹೇಳ್ಬೋದು. ಅವ್ರ ತಲೆಗೆ ತುಂಬಿಸಿರೋದು, ಯಾರೋ ಚೆನ್ನಾಗಿ ಅವರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ, ಯಾರೋ ಚೆನ್ನಾಗಿ ಇವ್ರಿಗೆ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಲೆಟ್ಸ್ ಸಿ ಈ ಸಿಚುವೇಶನ್ ಬಗ್ಗೆ ಏನು ಮೆಸೇಜ್ ಇದೆ, ಯಾರಿರ್ಬೋದು ಆ ಪರ್ಸನ್, ಅಥವಾ ಇಟ್ಸ್ ವೆರಿ ವಿಯರ್ಡ್ ಅಂತಾನೆ ಹೇಳ್ಬೋದು. ಪೇಜ್ ಆಫ್ ಪೆಂಟಕಲ್ಸ್. ಐ ಟೋಲ್ಡ್ ಯು, ಇನ್ ಕೇಸ್ ನಿಮ್ಮ ಒಂದು ಝೋಡಿಯಾಕ್ ಸೈನ್ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ ಆಗಿದ್ರೆ ಪಾಸಿಬಿಲಿಟೀಸ್ ಇದೆ, ಅಥವಾ ಅವರ ರಾಶಿ ಆಗಿದ್ರು ಕೂಡ ಪಾಸಿಬಿಲಿಟೀಸ್ ಇದೆ ಈ ಒಂದು ಕನೆಕ್ಷನ್ಗೆ ರೀಸ್ಟಾರ್ಟ್ ಕೊಡುವಂಥದ್ದು. ಆ ಥರ ನೋಡ್ತಾ ಇದ್ದೀನಿ. ಸಿ, ಪೇಜ್ ಆಫ್ ಪೆಂಟಕಲ್ಸ್ ಅಂದ್ರೆ ಅವ್ರಿಗೆ ಇನ್ನೂ ಹೋಪ್ಸ್ ಇದೆ, ಈ ಪರ್ಸನ್ಗೆ ಇನ್ನೂ ಹೋಪ್ಸ್ ಇದೆ ಈ ರಿಲೇಶನ್ಶಿಪ್ ಅಲ್ಲಿ. ವರ್ಕೌಟ್ ಆಗುತ್ತೆ, ಲಾಂಗ್ ಟರ್ಮ್ ವರೆಗೂ ನೀವು ಅವ್ರನ್ನ ಕೈ ಬಿಡಲ್ಲ. ಏನೇ ಅವ್ರು ಎಷ್ಟು ನಿಮ್ನ ಡಿಸ್ಟೆನ್ಸ್ ಆಗಿ ಇಟ್ಕೊಂಡಿದ್ರಿ, ಎಷ್ಟೇ ನಿಮ್ ಜೊತೆ ಸೆಪರೇಷನ್ ಅಲ್ಲಿ ಇದ್ರು, ಎಷ್ಟೇ ನಿಮ್ನ ಮಾತಾಡಿಸ್ತಾನೆ ಇದ್ರು, ನೀವ್ ಅವ್ರನ್ನ ಗಿವ್ ಅಪ್ ಮಾಡಿಲ್ಲ, ನೀವ್ ಅವ್ರನ್ನ ಮರ್ತಿಲ್ಲ. ಇದೆಲ್ಲದು ಅವ್ರಿಗೆ ಚೆನ್ನಾಗಿ ಗೊತ್ತು. ಡೆಫಿನೆಟ್ಲಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಂಡ್ ಅವರಿಗೆ ಕಾನ್ಫಿಡೆನ್ಸ್ ಕೂಡ ಇದೆ ನೀವು ಬಿಟ್ಟೋಗಲ್ಲ ಅನ್ನೋದು. ಸೊ ಲುಕ್ ಎಟ್ ದಿಸ್ ಪೇಜ್ ಆಫ್ ಪೆಂಟಕಲ್ಸ್. ಸೊ ಪೇಜ್ ಆಫ್ ಪೆಂಟಕಲ್ಸ್ ಅಪ್ರೈಟ್ ಆಗಿ ಬಂದಿದೆ. ಇಲ್ಲೊಂದು ಪ್ಯಾಟರ್ನ್ ನೋಡ್ಬೋದು, ಹರ್ಮಿಟ್ ರಿವರ್ಸಲ್ ಆಗಿ ಬಂದಿದೆ, ಸ್ಟ್ರೆಂತ್ ಕಾರ್ಡ್ ರಿವರ್ಸಲ್ ಆಗಿ ಬಂದಿದೆ. ಸೊ ಇಟ್ಸ್ ಮೋರ್ ಲೈಕ್ ಅವರ ಒಂದು ಕಾನ್ಫಿಡೆನ್ಸ್ ರೀಗೇನ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಈ ರಿಲೇಶನ್ಶಿಪ್ ಬಗ್ಗೆ ಮುಂಚೆ ಇಲ್ದಿದ್ದ ಒಂದು ಧೈರ್ಯ ಮತ್ತೆ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಅನ್ಕೊಂಡಿದ್ರ ಅನ್ಸಿದೆ, ಇಲ್ಲ ಯಾವತ್ತೂ ಅವರು ಈ ಒಂದು ರಿಲೇಶನ್ಶಿಪ್ ನ ಮತ್ತೆ ನಂಬೋದಕ್ಕಾಗಲ್ಲ, ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕಾಗಲ್ಲ, ಮತ್ತೆ ನಾವು ಮುಂಚೆ ಇರೋರ್ ತರ ಇರೋದಕ್ಕಾಗಲ್ಲ, ಮತ್ತೆ ಇದಕ್ಕೊಂದು ಫ್ರೆಶ್ ಸ್ಟಾರ್ಟ್ ಕೊಡೋದಕ್ಕಾಗಲ್ಲ, ಹಿಂಗೆಲ್ಲ ಅನ್ಕೊಂಡಿದ್ರು. ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೆಲ್ಲ ಒಂದ್ ಕಡೆ ಭಯ. ಬಿಕಾಸ್ ಪೇಜ್ ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಪರ್ಸನಾಲಿಟಿ ಬಗ್ಗೆ ಹೇಳುತ್ತೆ ಲಿಟ್ರಲಿ. ಈ ಪರ್ಸನ್ ಯಾವ ತರ ಅಂದ್ರೆ ಅ ಬಿಟ್ ಕರಿಯರ್ ಫೋಕಸ್ಡ್, ಅಂಡ್ ಅವರಿಗೆ ಫ್ಯಾಮಿಲಿ ನೋಡ್ಕೋಬೇಕು,
ಅವ್ರಿಗೆ ಫಿನಾನ್ಷಿಯಲ್ ಸಿಚುವೇಶನ್ ಕೂಡ ನೋಡ್ಕೋಬೇಕು. ಮೇ ಬಿ ಇವರ ಒಂದು ಫ್ಯಾಮಿಲಿಲಿ ತುಂಬಾ ಜನ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೇ ಬಿ ಇವಾಗ ಡಿಪೆಂಡ್ ಆಗಿಲ್ಲ ಅಂದ್ರೂ ಫ್ಯೂಚರ್ ಅಲ್ಲಿ ಡಿಪೆಂಡ್ ಆಗ್ಬೋದು ಇವ್ರ ಮೇಲೆ. ಅದನ್ನ ಇವ್ರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವರಿಗೆ ಭಯ ಇತ್ತು ಅನ್ಸುತ್ತೆ. ನಿಮ್ ಜೊತೆ ಕಂಪ್ಲೀಟ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಬಂದ್ರೆ, ನಿಮ್ ಜೊತೆ ಒಂದು ಕಮಿಟ್ಮೆಂಟಿಗೆ ಬಂದ್ರೆ, ಎಲ್ಲಿ ಅವರ ಮೇಲಿರೋ ಒಂದು ರೆಸ್ಪಾನ್ಸಿಬಿಲಿಟೀಸ್ನ, ಕಮಿಟ್ಮೆಂಟ್ಸ್ನ ಅವರಿಗೆ ಫುಲ್ಫಿಲ್ ಮಾಡೋದಕ್ಕಾಗಲ್ವೇನೋ, ಆ ಥರ ಎಲ್ಲ ಭಯ ಇತ್ತು. ಎಲ್ಲಿ ನೀವು ಇವ್ರನ್ನ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಲ್ವೇನೋ ಫ್ಯೂಚರ್ ಅಲ್ಲಿ, ಈ ತರ ಒಂದು ಭಯ ಇತ್ತು. ಅಂಡ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದು ಕ್ವೆಶನ್ ಕೂಡ ಇತ್ತು, ಲೈಕ್ ಓಕೆ ಇವರೇ ನನ್ನ ಲೈಫ್ ಪಾರ್ಟ್ನರಾ, ಇವ್ರಿಗೆ ನಾನು ಎಸ್ ಅನ್ಬೇಕಾ ಬೇಡವಾ, ಈ ಒಂದು ರಿಲೇಶನ್ಶಿಪ್ ನನ್ನ ಪರ್ಪಸ್ ಅಲ್ಲಿ ಇದೆಯಾ, ಈ ತರ ಎಲ್ಲ ಇವ್ರಿಗೆ ಭಯ ಇತ್ತು. ಬಟ್ ಮೇ ಬಿ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಇವಾಗ. ಮೇ ಬಿ ಅವ್ರು ಅದರಿಂದ ಹೊರಗೆ ಬರ್ತಾ ಇದ್ದಾರೆ. ಇದು ವರ್ಗೋ ಕಾರ್ಡೆ. ಓಕೆ, ಸೊ ಕನ್ಯಾ ರಾಶಿ ಇರ್ಬೋದು, ಡಬಲ್ ಕನ್ಫರ್ಮೇಶನ್. ಕನ್ಯಾ ರಾಶಿ ನಿಮ್ಮ ಪರ್ಸನ್ ಆಗಿದ್ರೆ ಮುಂಚೆ ಇಲ್ದಿದ್ದಂತ ಕಾನ್ಫಿಡೆನ್ಸ್ ಅವ್ರಿಗೆ ಬರ್ತಾ ಇದೆ ಅನ್ಬೋದು. ಫೈನಲಿ ಅವ್ರು ಹೊರಗೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದೀನಿ. ಫೈನಲಿ ಒಂದು ನಿಮಗೆ ಸೈನ್ಸ್ ಕೊಡ್ಬೋದು. ಫೈನಲಿ ನಿಮ್ ಜೊತೆ ಬಂದು ಹೇಳ್ಕೊಡೋದಂತ ಅಲ್ಲ, ಪ್ರಾಕ್ಟಿಕಲಿ ನಿಮ್ನ ಒನ್ ಮೀಟ್ ಆಗ್ಬೋದು. ಇನ್ಫ್ಯಾಕ್ಟ್ ಫೋನು ಕಾಲು ಆ ತರ ಮೆಸೇಜ್ ಅಲ್ಲ, ಆ ತರ ಪರ್ಸನ್ ಅಲ್ಲ ಇವರು. ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡುವಂತ ಒಂದು ಪರ್ಸನ್ ಇವರು. ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ಮಾತಾಡೋ ಅಂತ ಒಂದು ಪರ್ಸನ್ ಇವರು. ಬಿಕಾಸ್ ಒಂದು ಟ್ರೆಡಿಷನಲ್ ಪರ್ಸನ್, ಈವನ್ ದೋ ಮಾಡರ್ನ್ ಲೈಫಲ್ಲಿ ನಾವಿದ್ರು ಈ ಪರ್ಸನ್ ಇನ್ನೂ ಆ ಟ್ರೆಡಿಷನಲ್ ಪಾತ್ನ ಫಾಲೋ ಮಾಡ್ತಾರೆ. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಎಲ್ಲದನ್ನು ವಿನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಿಟ್ರೆ ಏನು ಇವಾಗಲೇ ಕನ್ಕ್ಲೂಷನಿಗೆ ಬರಬೇಕು, ಇವತ್ತೇ ಒಂದು ಕನ್ಕ್ಲೂಷನಿಗೆ ಬರಬೇಕು, ಆ ಥರ ಒಂದು ಥಾಟ್ಸ್ ಅಲ್ಲಿ ಇಲ್ಲ. ಮೇ ಬಿ ನೀವು ಆಲ್ಮೋಸ್ಟ್ ಗಿವ್ ಅಪ್ ಮಾಡಿಬಿಟ್ಟಿದ್ರಿ ಈ ಪರ್ಸನ್. ತುಂಬ ಟ್ರೈ ಮಾಡಿದ್ರಿ, ತುಂಬ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರಿ ಕೂಡ, ತುಂಬಾ ಈ ರಿಲೇಶನ್ಶಿಪ್ ಬಗ್ಗೆ ಹೋಪ್ಸ್ ಇಟ್ಕೊಂಡಿದ್ರಿ. ಬಟ್ ಮೇ ಬಿ ಎಲ್ಲೋ ಒಂದ್ ಕಡೆ ಆಗಲ್ಲ ಅಂತ ಗಿವ್ ಅಪ್ ಮಾಡ್ಬಿಟ್ಟಿದ್ರಿ. ಬಟ್ ಅದೇ ಪರ್ಸನ್ ಮತ್ತೆ ನಿಮ್ ಬಗ್ಗೆ ಒಂದು ಯೂ ಟರ್ನ್ ತಕೊಂಡು, ನಿಮ್ ಬಗ್ಗೆ ಒಂದು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು, ಎಲ್ಲೋ ಒಂದ್ ಕಡೆ ಅವರಿಗೆ ಫೀಲಿಂಗ್ ಇವಾಗ ನಿಮ್ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಇರೋದು, ಸ್ಲೋಲಿ ಆಗಿ ಕಾನ್ಫಿಡೆನ್ಸ್ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಝಿಂಗ್. ದೇರ್ ಈಸ್ 2 of Wands ರಿವರ್ಸಲ್ ಆಗಿ ಬಂದಿದೆ. ಸೊ ಎಸ್, ವೆರಿ ಸೂನ್ ನೀವು ಬ್ಲಾಕ್ಡ್ ಆಗಿದ್ದೀರಾ ಅಂದ್ರೆ ಅನ್ಬ್ಲಾಕ್ ಆಗತ್ತೆ. ಟೈಮಿಂಗ್ಸ್ ಹೇಳಬೇಕು ಅಂದ್ರೆ ವಿತಿನ್ ನೆಕ್ಸ್ಟ್ 3 to 4 weeks. ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತಿಂದ, ಡಸಂಟ್ ಮ್ಯಾಟರ್ ನೀವು ಯಾವಾಗ ನೋಡ್ತಾ ಇದ್ದೀರಾ ಅಂತ, ಇವತ್ತಿಂದ 3 to 4 weeks ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಈ ಪರ್ಸನ್ ನಿಮ್ನ ಅನ್ಬ್ಲಾಕ್ ಮಾಡೋದು, ಈ ಪರ್ಸನ್ ನಿಮ್ ಜೊತೆ ಕಾಂಟ್ಯಾಕ್ಟ್ ಸ್ಟಾರ್ಟ್ ಮಾಡೋದು, ಈ ಪರ್ಸನ್ ಸ್ಲೋಲಿ ಸಿಂಪಲ್ ವೇಯಲ್ಲಿ ಎಫರ್ಟ್ ಹಾಕೋದಕ್ಕೆ ಶುರು ಮಾಡೋದು. ಅಂದ್ರೆ ಬಂದ್ಬಿಟ್ಟು ಇವಾಗಲೇ ಲೈಕ್ ಪ್ರಪೋಸ್ ಮಾಡ್ಬಿಡೋದು ಆ ಥರ ಎಲ್ಲ ಮಾಡಲ್ಲ. ಇನ್ಫ್ಯಾಕ್ಟ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಒಂದು ಫ್ರೆಂಡ್ ರೀತಿಲಿ ಕನೆಕ್ಟ್ ಆಗಿಬಿಟ್ಟು, ನಿಮ್ಮ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ಹೆಂಗಿದೆ, ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಆ ಥರ ಎಲ್ಲ ಯೋಚನೆ ಮಾಡೋದು, ಅದ್ರ ಬಗ್ಗೆ ಪ್ಲಾನ್ಸ್ ಮಾಡೋದು, ವಿತ್ ಪ್ಲ್ಯಾನ್ಡೇ ಇವರು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದು, ಆ ಥರ ಒಂದು ಪರ್ಸನ್. ಯಾವುದೇ ಕಾರಣಕ್ಕೂ ಹರಿಬರಿ ಅರ್ಜೆಂಟಲ್ಲಿ ಏನೋ ಒಂದು ಕನ್ಕ್ಲೂಷನಿಗೆ ಬರೋದು ಆ ಥರ ಪರ್ಸನ್ ಅಲ್ಲ ಇವರು. ಟೈಮ್ ತಗೊಂತಾರೆ, ತುಂಬಾನೇ ಟೈಮ್ ತಗೊಂತಾರೆ. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ, ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ವೆರಿ ಸ್ಲೋ, ವೆರಿ ಕಾಮ್ ಆಗಿ ಯೋಚನೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ತಗೊಳ್ಳುವಂತ ಪರ್ಸನ್ ಇವರು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಅವರ ಒಂದು ಸ್ಪೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಅವ್ರದೇ ಆದ ಕಮಿಟ್ಮೆಂಟ್ಸ್ ಗಳಿದಾವೆ ಲೈಫಲ್ಲಿ, ಅದೆಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಒಂದು ಪರ್ಸನ್ ಬೇಕಾಗತ್ತೆ. ಇವ್ರು ಹೆಂಗೆ ಅಂತಂದ್ರೆ ಮೇ ಬಿ ಇವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಲೈಫಲ್ಲಿ. ಕ್ರೌಡ್ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಹೆದರ್ಕೊಂತಾರೆ ಇವರು. ಕ್ರೌಡ್ ಮಧ್ಯದಲ್ಲಿ ಇವ್ರಿಗೆ ತುಂಬಾ ಎಕ್ಸ್ಟ್ರೋವರ್ಟ್, ಡೆಫಿನೆಟ್ಲಿ ಎಕ್ಸ್ಟ್ರೋವರ್ಟ್ ಅಲ್ಲ ಇವ್ರು, ಆ ತರ ಒಂದು ಪರ್ಸನ್. ಮೇ ಬಿ ಇವ್ರ ಚೈಲ್ಡ್ಹುಡ್ ಇಂದನೂ ಅದೇ ತರ, ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ, ತುಂಬಾ ಯಾರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ತುಂಬಾ ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಲೈಫಲ್ಲಿ ಒಂದೋ ಇಲ್ಲ 2 ಪರ್ಸನ್ ಕ್ಲೋಸ್ ಫ್ರೆಂಡ್ ಅಂತ ಇದ್ರೆ ಸಾಕು, ಅದರಲ್ಲೇ ಖುಷಿಯಾಗಿರುವಂತ ಒಂದು ಪರ್ಸನ್ ಇವರು. ಎಸ್, ಇವಾಗ ಇವ್ರು ಬಂದು ನಿಮಗೆ ಕಮಿಟ್ಮೆಂಟ್ ಕೊಟ್ಟರು, ಮಾತಾಡ್ಸಿದ್ರು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಅವ್ರು ನಿಮ್ ಬಗ್ಗೆ ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಯಾವುದೇ ರೀತಿ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್, ಕ್ಯಾಶುವಲ್ ಕನೆಕ್ಷನ್ ಆ ಥರದಕ್ಕೆ ಬರಲ್ಲ.
ಮತ್ತೆ ಒಂದು ಕಾನ್ಫಿಡೆನ್ಸ್ ರೀಗೇನ್ ಆಗ್ತಿರೋದನ್ನ ನೋಡ್ತಾ ಇದೀನಿ. ಮತ್ತೆ ಅವರು ಓಕೆ ಒಬ್ಬಂಟಿಯಾಗಿರೋದಕ್ಕೆ ಆಗ್ತಾ ಇಲ್ಲ, ಹೊರಗೆ ಬರೋಣ, ಈ ತರ ಒಂದು ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. 5 ಆಫ್ ಸ್ವರ್ಡ್ಸ್. ಸೊ ನೀವು ಅನ್ಕೊಂಡಿದ್ದೀರಾ ನಿಮ್ಮಿಬ್ರು ಕನೆಕ್ಷನ್ ಮಧ್ಯೆ ಬೇರೆ ಯಾರು ಇಲ್ಲ ಅಂತ. ಡೆಫಿನೆಟ್ಲಿ ನಾನು ಮುಂಚೆನೆ ಹೇಳ್ದಂಗೆ ಸ್ವಲ್ಪ ಜನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಇವ್ರನ್ನ. ಇವ್ರ ಡಿಸಿಷನ್ ಎಷ್ಟೇ ಚೇಂಜ್ ಮಾಡಿದ್ರು ಒಬ್ರು ಬಂದು ನಿಲ್ತಾ ಇದ್ದಾರೆ, ಇಲ್ಲ ನೀನ್ ತಪ್ಪು ಮಾಡ್ತಾ ಇದೀಯಾ, ನೀನು ರಾಂಗ್ ಡಿಸಿಷನ್ ತಗೊಂತಾ ಇದೀಯಾ, ಆ ಥರ ಮ್ಯಾನಿಪುಲೇಟ್ ಮಾಡೋದು, ಆ ಥರ ಜಗಳ ಮಾಡೋದು, ಈ ಥರ ಒಂದಷ್ಟು ಜನ ಬಂದು ಲೈಕ್ ಮೇ ಬಿ ಫ್ಯಾಮಿಲಿ ಪೀಪಲೇ ಆಗಿರ್ಬೋದು, ಇದಕ್ಕೆ ತುಂಬಾ ಎಗೇನೆಸ್ಟ್ ಆಗಿ ನಿಂತಿರೋದನ್ನ ನೋಡ್ತಾ ಇದ್ದೀನಿ. ಈ ಪರ್ಸನ್ ಹೆಂಗೆ ಅಂತಾನೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ, ಅಂದ್ರೆ ಒಬ್ರೇ ಇರೋಣ ಹಂಗೆಲ್ಲ ಇಷ್ಟ ಇಲ್ಲ. ಬಟ್ ಅವ್ರಿಗೆ ಎಲ್ಲಾರ ಕಣ್ ತಪ್ಸಿ ನಿಮ್ ಜೊತೆ ಮಾತಾಡೋದು, ಎಲ್ಲರಿಗೂ ಸುಳ್ಳು ಹೇಳ್ಬಿಟ್ಟು ನಿಮ್ ಜೊತೆ ಮಾತಾಡೋದು, ಇದು ಅವ್ರಿಗೆ ಕಷ್ಟ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿಲ್ವೇನೋ, ಅವರಿಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದೀನಲ್ಲ ಅನ್ನೋ ಒಂದು ಥಾಟ್ಸ್, ಈ ತರ ಒಂದು ಥಾಟ್ ಬರ್ತಾ ಇದೆ. ಬಟ್ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಒಂದು ರಿಲೇಶನ್ಶಿಪ್ಗೆ, ನಿಮ್ಮ ಒಂದು ಕನೆಕ್ಷನ್ ಈ ತರ ಬ್ರೇಕ್ ಆಗೋದಕ್ಕೆ, ಜಗಳ ಆಗೋದಕ್ಕೆ, ಅಥವಾ ನಿಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದಕ್ಕೆ ಕಾರಣ ಇವ್ರು ಮಾತ್ರ ಅಲ್ಲ, ತುಂಬಾ ಜನ ಇವರಿಗೆ ಮ್ಯಾನಿಪುಲೇಟ್ ಮಾಡಿರೋದು, ತುಂಬಾ ಜನ ಇವರಿಗೆ ಈ ಪರ್ಸನ್ ನಿನಗೆ ಸರಿ ಅಲ್ಲ, ನೀನ್ ಇನ್ನು ಯು ಡಿಸರ್ವ್ ಬೆಟರ್ ಅಂತ ಹೇಳ್ತಾ ಇರೋದು. ಎಲ್ಲೋ ಒಂದ್ ಕಡೆ ಬಿಟ್ ಈಗೋ, ಆಟಿಟ್ಯೂಡ್, ಎವ್ರಿಥಿಂಗ್ ಬರ್ತಾ ಇದೆ. ಲೆಟ್ಸ್ ಸಿ. King of Cups. There is love, there is emotion, Fool in reverse, there is seriousness ಅನ್ನೋದೊಂದು ಡೆಫಿನೆಟ್ಲಿ ಇದೆ. ಕಿಂಗ್ ಆಫ್ ಕಪ್ಸ್ ಅಂದ್ರೆ ದಿಸ್ ಇಸ್ ಮೆಚ್ಯೂರ್ಡ್ ಪರ್ಸನ್, ಇವರು ಮೆಚ್ಯೂರ್ಡ್ ಲವಬಲ್ ಪರ್ಸನ್. ಈವನ್ ದೋ ನೀವು ಸೆಪರೇಷನ್ ಅಲ್ಲಿ ಇದ್ರು, ಈಚ್ ಅಂಡ್ ಎವ್ರಿ ಡೇ ನಿಮ್ ಬಗ್ಗೆ ಕೇರ್ ಮಾಡ್ತಾ ಇದ್ರು, ಈಚ್ ಅಂಡ್ ಎವ್ರಿ ಡೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ದಟ್ ಈಸ್ ಫಾರ್ ಶೋರ್. ಅಂಡ್ ಮುಂಚೆ ಇದ್ದಂತ ಕೇರ್ ಫ್ರೀನೆಸ್ ಇರ್ಲಿಲ್ಲ. ಮೇ ಬಿ ಮುಂಚೆ ಇವರೊಂದು ಸ್ವಲ್ಪ ಚೈಲ್ಡ್ ತರ ಆಡ್ತಾ ಇದ್ರೇನೋ ಮುಂಚೆ, ಅಥವಾ ನಿಮ್ನ ಅಷ್ಟು ಸೀರಿಯಸ್ ಆಗಿ ತಗೊಂತಾ ಇರ್ಲಿಲ್ಲ ಪ್ರಾಬಬ್ಲಿ ಮುಂಚೆ. ಬಟ್ ಇವಾಗ ಆ ಒಂದು ಸೀರಿಯಸ್ನೆಸ್ ಬರ್ತಾ ಇರೋದು, ಇವಾಗ ಈ ಒಂದು ರಿಲೇಶನ್ಶಿಪ್ ನ ಬೇರೆ ಆಂಗಲ್ ಅಲ್ಲೇ ನೋಡ್ತಾ ಇರೋದು, ಇವಾಗ ಆಕ್ಚುಲಿ ನಾನಿಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಮುಂಚೆ ನಿಮ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಒಂದು ಥಾಟ್ ಇರ್ತಾ ಇತ್ತು, ನಿಮ್ಮಲ್ಲಿ ಒಂದು ತುಂಬಾ ಬಿಗ್ ಮೆಚ್ಯೂರ್. ನೀವ್ ಯಾವ ತರ ಅಂದ್ರೆ ಸ್ವಲ್ಪ ಇಮೆಚ್ಯೂರ್ ಅಂತ ಹೇಳಲ್ಲ, ಲೈಫ್ ನ ತುಂಬಾ ಒಂಥರ ಫನ್ನಿ ವೇ ಆಗಿ ತಗೊಳ್ಳೋದು, ಆಸ್ ಅ ಚೈಲ್ಡ್ ಎಂಜಾಯ್ ಮಾಡೋದು, ಸೀರಿಯಸ್ನೆಸ್ ಎಲ್ಲದಕ್ಕೂ ಸೀರಿಯಸ್ ಆಗಿರೋದು, ಆ ತರ ಅಲ್ಲ. ಮೇ ಬಿ ನಿಮ್ದ ಆ ಒಂದು ಸೀರಿಯಸ್ನೆಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಬಟ್ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇರೋದು ನೋಡ್ತಾ ಇದೀನಿ. ಇಲ್ಲ, ನಾನು ಅವ್ರನ್ನ ಸೀರಿಯಸ್ ಆಗಿ ತಗೋಬೇಕಿತ್ತು ಅಂತ ರಿಯಲೈಸೇಷನ್ ಆಗ್ತಾ ಇರೋದು. ಇಲ್ಲ, ನಾನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಿತ್ತು, ಅವ್ರು ಹೇಳೋ ಮಾತಿಗೆ ಒಂದು ವೆಯ್ಟೇಜ್ ಕೊಡ್ಬೇಕಿತ್ತು, ಆ ತರ ನೋಡ್ತಾ ಇದೀನಿ. ಎಸ್, ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದೇನೋ ನೀವಿಬ್ರು ಮತ್ತೆ ರೀಕನೆಕ್ಟ್ ಆದ್ರೆ, ಮತ್ತೆ ಮಾತಾಡಕ್ ಶುರು ಮಾಡಿದ್ರೆ, ಸಮ್ ಅನ್ವಾಂಟೆಡ್ ಕಾನ್ವರ್ಸೇಷನ್ಸ್, ಹಳೆ ಮಾತುಕತೆಗಳು ಮತ್ತೆ ಹೊರಗೆ ಬರೋದು, ಅದೆಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ಎಸ್, ದೂರದಲ್ಲಿದ್ರು ಈ ಪರ್ಸನ್ ನಿಮ್ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇದ್ದಾರೆ, ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ತುಂಬಾ ಒಳ್ಳೇದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಪರ್ಸನ್ ಅಂಡ್ ಈ ಕನೆಕ್ಷನ್ ಬಗ್ಗೆ ಅಂತ. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಒಂದ್ ಸೆಕೆಂಡ್ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಎಸ್ ಗೈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಇಂಟ್ರೆಸ್ಟ್ ಇದೆ ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ಇಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲೋ ನಂಬರ್, ಅಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.